ಕೋವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು ಯಾಕೆ? ಕೋವ್ಯಾಕ್ಸಿನ್ ಪ್ರಯೋಗದ ವರದಿ ಬಗ್ಗೆ ಭಾರತ ಬಯೋಟೆಕ್ ಎಂಡಿ ಹೇಳಿದ್ದೇನು? ಹಲವು ದೇಶಗಳಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಮಾಡಿದ್ರು, ಭಾರತದಲ್ಲಿ ಮಾತ್ರ ತುರ್ತು ಬಳಕೆಗೆ ಒಪ್ಪಿಗೆ ನೀಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು, ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅಂತ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಹೀಗಾಗಿ ಅಪಸ್ವರ ಎತ್ತಿದವರಿಗೆ ಭಾರತ್ ಬಯೋಟೆಕ್ ಭರ್ಜರಿ ತಿರುಗೇಟು ನೀಡಿದೆ. 3ನೇ ಹಂತದ ಪ್ರಯೋಗದ ವರದಿ ಬರದೆ ಲಸಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದು ಯಾಕೆ ಅಂತ ಶಶಿ ತರೂರ್ ಪ್ರಶ್ನಿಸಿದ್ದು, ಕೋವ್ಯಾಕ್ಸಿನ್ ಕುರಿತು ಸಂಶಯಗಳನ್ನು ಪರಿಹರಿಸೋಕೆ ಸಿಎಂಡಿ ಯತ್ನಿಸಿದೆ. ಕೋವಿಶೀಲ್ಡ್ ಎಷ್ಟು ಪರಿಣಾಮಕಾರಿ ಎಂಬ ಬಗ್ಗೆ ನಿಖರತೆ ಇಲ್ಲದಿದ್ದರೂ ಯಾರೂ ಪ್ರಶ್ನಿಸ್ತಾ ಇಲ್ಲ. ಹೀಗಾಗಿ ಕೋವಿಶೀಲ್ಡ್ ಬಗ್ಗೆ ಪ್ರಶ್ನಿಸಿದವರು ಕೋವ್ಯಾಕ್ಸಿನ್ ಪ್ರಶ್ನಿಸ್ತಿರೋದು ಯಾಕೆ ಅಂತ ಸಿಎಂಡಿ ಪ್ರಶ್ನಿಸಿದ್ದಾರೆ. ಆಕ್ಸ್ಫರ್ಡ್ ಅಸ್ಟ್ರಾಜೆನೆಕಾ ಜಂಟಿಯಾಗಿ ಕೋವಿಶೀಲ್ಡ್ ತಯಾರಿಸಿದ್ದು, ಐಸಿಎಂಆರ್ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ತಯಾರಿಸಿದೆ ಅಂತ ಸಿಎಂಡಿ ಹೇಳಿದ್ದಾರೆ. ಅಡೆನೋ ವೈರಸ್ ಬಳಸಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಿಸಿದ್ದು, ಸತ್ತ ಕೊರೋನಾ ವೈರಸ್ನಿಂದ ಕೋವ್ಯಾಕ್ಸಿನ್ ಲಸಿಕೆ ತಯಾರಾಗಿದೆ. ಕೊರೋನಾ ವಿರುದ್ಧ ಕೋವಿಶೀಲ್ಡ್ 70% ಪರಿಣಾಮಕಾರಿಯಾಗಿದ್ದು, ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅಂತ ಗೊತ್ತಿಲ್ಲ. ಕೋವಿಶೀಲ್ಡ್ ಮೊದಲ ಡೋಸ್ ಬಳಿಕ 4 ರಿಂದ 6 ವಾರಗಳಲ್ಲಿ 2ನೇ ಡೋಸ್ ನೀಡಲಿದ್ದಾರೆ. ಕೋವ್ಯಾಕ್ಸಿನ್ ಮೊದಲ ಡೋಸ್ ನೀಡಿದ 14 ದಿನದ ಬಳಿಕ 2ನೇ ಡೋಸ್ ಪಡೆಯಬೇಕಾಗಿದೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ 100% ಸುರಕ್ಷಿತ ಅಂತ ಡಿಸಿಜಿಐ ಅಧ್ಯಕ್ಷ ವಿಜಿ ಸೋಮಾನಿ ಹೇಳಿದ್ದಾರೆ. ಆದರೆ ಭಾರತ್ ಬಯೋಟೆಕ್ ಎಂಡಿ ಕೃಷ್ಣ ಎಲ್ಲ 200% ಸುರಕ್ಷಿತ ಅಂತ ತಿಳಿಸಿದ್ದಾರೆ. ಆದರೆ ಲಸಿಕೆಯ 1ನೇ ಮತ್ತು 2ನೇ ಹಂತದ ಪ್ರಯೋಗದ ಅಂಕಿಅಂಶ ಇನ್ನೂ ಬಂದಿಲ್ಲ. ಈ ಬಗ್ಗೆ ಕೃಷ್ಣ ಸ್ಪಷ್ಟನೆ ನೀಡಿದ್ದು, 3ನೇ ಹಂತದ ಪ್ರಯೋಗದ ಫಲಿತಾಂಶಗಳು ಮಾರ್ಚ್ನಲ್ಲಿ ಲಭ್ಯವಾಗಲಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕೋವ್ಯಾಕ್ಸಿನ್ ಲಸಿಕೆ ಸುರಕ್ಷಿತ ಅಂತ ಭಾರತ್ ಬಯೋಟೆಕ್ ಕಂಪನಿ ತಿಳಿಸಿದ್ದು, ಜೊತೆಗೆ ಡಿಸಿಜಿಐ ಕೂಡ ಕೋವ್ಯಾಕ್ಸಿನ್ ಲಸಿಕೆ ಸೇಫ್ ಅಂತ ಅಧಿಕೃತವಾಗಿ ಹೇಳಿದೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಬಳಕೆಗೆ ಡಿಸಿಜಿಐ ಅನುಮತಿ ನೀಡಿದ್ದು, 2 ಲಸಿಕೆಗಳು ಕೊರೋನಾ ವೈರಸ್ ವಿರುದ್ಧ ಪರಿಣಾಮಕಾರಿಯಾಗಿವೆ. ವ್ಯಾಕ್ಸಿನ್ ಜನರ ಬಳಕೆಗೆ ಸುರಕ್ಷಿತ ಅಂತ ತಜ್ಞರ ಸಮಿತಿ ಮತ್ತು ಡಿಸಿಜಿಐ ದೃಢಪಡಿಸಿವೆ. ಕೋವಿಶೀಲ್ಡ್ ವ್ಯಾಕ್ಸಿನ್ 90% ಸುರಕ್ಷಿತವಾಗಿದೆ ಅಂತ ಸೆರಮ್ ಇನ್ಸ್ಟಿಟ್ಯೂಟ್ ಸ್ಪಷ್ಟನೆ ನೀಡಿದೆ. ಆದರೆ ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಭಾರತ್ ಬಯೋಟೆಕ್ ಹೇಳಿಲ್ಲ. WHO ಪ್ರಕಾರ 60% ಹೆಚ್ಚು ಪರಿಣಾಮಕಾರಿ ಹೊಂದಿರೋ ಲಸಿಕೆ ಬಳಸಬೇಕು. ಇಂಗ್ಲೆಂಡ್ನಲ್ಲಿ ಕೋವಿಶೀಲ್ಡ್ ಲಸಿಕೆ ಗುಣಮಟ್ಟ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು, ಆಕ್ಸ್ಫರ್ಡ್ ವಿವಿ ಅಸ್ಟ್ರಾಜೆನಿಕಾ ಕಂಪನಿಯ ಲಸಿಕೆ ತುರ್ತು ಬಳಕೆಗೆ ಇಂಗ್ಲೆಂಡ್ನ ಎಂಎಚ್ಆರ್ಎಯಿಂದ ಆಕ್ಸ್ಫರ್ಡ್ ವಿವಿ ಲಸಿಕೆ ಬಳಕೆಗೆ ಒಪ್ಪಿಗೆ ಸಿಕ್ಕಿದೆ. ಆಕ್ಸ್ಫರ್ಡ್ ವಿವಿ ಲಸಿಕೆ ಬಗ್ಗೆ ಇಂಗ್ಲೆಂಡ್, ಬ್ರೆಜಿಲ್ನಲ್ಲಿ ವೈದ್ಯಕೀಯ ಪ್ರಯೋಗ ಮಾಡಿದ್ದು, 3ನೇ ಹಂತದ ವೈದ್ಯಕೀಯ ಪ್ರಯೋಗ ಕೂಡ ಮುಕ್ತಾಯಗೊಂಡಿದೆ. ಭಾರತ, ಇಂಗ್ಲೆಂಡ್, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಮಾಡುತ್ತಿದ್ದು, ಭಾರತದಲ್ಲಿ ಮಾತ್ರ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿದೆ. ಆದರೆ 1 ಮತ್ತು 2ನೇ ಹಂತದ ಲಸಿಕೆಯ ಪ್ರಯೋಗದ ಅಂಕಿಅಂಶ ಇನ್ನೂ ರಿಲೀಸ್ ಮಾಡಿಲ್ಲ. 3ನೇ ಹಂತದ ಲಸಿಕೆಯ ವೈದ್ಯಕೀಯ ಪ್ರಯೋಗ ಮಾರ್ಚ್ಗೆ ಮುಗಿಯಲಿದ್ದು, ಬಳಿಕ ವೈದ್ಯಕೀಯ ಪ್ರಯೋಗದ ಅಂಕಿಅಂಶ ಸಿಗಲಿದೆ. ಅದಕ್ಕೂ ಮುನ್ನ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿರುವುದು ಟೀಕೆಗೆ ಕಾರಣವಾಗಿದೆ. ಕೋವ್ಯಾಕ್ಸಿನ್ ಲಸಿಕೆಯ ಗುಣಮಟ್ಟದ ಪರೀಕ್ಷೆ ಇನ್ನೂ ನಡೆದೇ ಇಲ್ಲ. ವ್ಯಾಕ್ಸಿನ್ಗಳ ಗುಣಮಟ್ಟ ಅಳೆಯುವಿಕೆ ಭಾರತದಲ್ಲಿ ಹಲವು ನಿಯಮಗಳಿವೆ. ಮೊದಲು ವ್ಯಾಕ್ಸಿನ್ಗಳ ಪ್ರಿಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ಟ್ರಯಲ್ ನಡೆಸಬೇಕು. ಇದರಲ್ಲಿ ಪ್ರಾಣಿಗಳ ಮೇಲೆ ಪ್ರಯೋಗ ನಡೆಯಲಿದೆ. ನಂತರ ಕ್ಲಿನಿಕಲ್ ಟ್ರಯಲ್ನಲ್ಲಿ ಮನುಷ್ಯರ ಮೇಲೆ ವೈದ್ಯಕೀಯ ಪ್ರಯೋಗ ಮಾಡಲಿದ್ದಾರೆ. 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಬಳಿಕ ಲಸಿಕೆ ಸುರಕ್ಷತೆ, ಪರಿಣಾಮಕಾರಿತನ ಸಾಬೀತಾಗಲಿದೆ. 3 ಹಂತಗಳಲ್ಲೂ ಲಸಿಕೆ ಸುರಕ್ಷಿತ, ಪರಿಣಾಮಕಾರಿಯಾಗಿದೆ ಅನ್ನೋದು ಪ್ರೂವ್ ಆಗಬೇಕು. ಕೋವ್ಯಾಕ್ಸಿನ್ 1 ಮತ್ತು 2ನೇ ಹಂತದ ಡೇಟಾವನ್ನು ಬಿಡುಗಡೆ ಮಾಡಿಲ್ಲ. ಜೊತೆಗೆ 3ನೇ ಹಂತದ ವೈದ್ಯಕೀಯ ಪ್ರಯೋಗವೂ ಕೂಡ ಮುಗಿದಿಲ್ಲ. ಹೀಗಾಗಿ ಕೋವ್ಯಾಕ್ಸಿನ್ ಗುಣಮಟ್ಟದ ಕೆಲ ನಿಯಮಗಳನ್ನು ಪಾಲಿಸಿಲ್ಲ. ಹೀಗಿದ್ದರೂ ತುರ್ತು ಬಳಕೆಗೆ ಅನುಮತಿ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತ್ ಬಯೋಟೆಕ್ ಎಂಡಿ ಕೃಷ್ಣ, 1 ಮತ್ತು 2ನೇ ಹಂತದ ಪ್ರಯೋಗ ಯಶಸ್ವಿಯಾದರೆ ತುರ್ತು ಬಳಕೆಗೆ ಒಪ್ಪಿಗೆ ನೀಡಬಹುದು. ಎಬೋಲಾ ಲಸಿಕೆ ವಿಷಯದಲ್ಲೂ 1 ಮತ್ತು 2ನೇ ಹಂತದ ಪ್ರಯೋಗದ ಬಳಿಕ ಲಸಿಕೆಯ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿತ್ತು. ಅದೇ ರೀತಿ ಈಗ ಕೋವ್ಯಾಕ್ಸಿನ್ಗೂ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾರತ್ ಬಯೋಟೆಕ್ ಕಂಪನಿ ಇದುವರೆಗೂ 1 ಮತ್ತು 2ನೇ ಹಂತದ ವೈದ್ಯಕೀಯ ಪ್ರಯೋಗದ ಮಾಹಿತಿ ಬಿಡುಗಡೆ ಮಾಡಿಲ್ಲ. ಆದರೆ ಲಸಿಕೆ ಮಾಹಿತಿಗಳನ್ನು ವಿಷಯ ತಜ್ಞರ ಸಮಿತಿ ಡಿಸಿಜಿಐಗೆ ಸಲ್ಲಿಕೆ ಮಾಡಿದೆ. ಕೊರೋನಾ ಲಸಿಕೆ ಬಗ್ಗೆ ಪಾರದರ್ಶಕತೆಯನ್ನು ನಾವು ಕಾಪಾಡಿದ್ದೇವೆ, ಯಾವುದನ್ನು ಮುಚ್ಚಿಟ್ಟಿಲ್ಲ ಅಂತ ಲಸಿಕೆ ಪ್ರಯೋಗದ ಬಗ್ಗೆ ಭಾರತ್ ಬಯೋಟೆಕ್ ಮುಖ್ಯಸ್ಥ ಕೃಷ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಫೈಜರ್ ಕಂಪನಿಯ ಲಸಿಕೆಯಂತೆ ಕೋವ್ಯಾಕ್ಸಿನ್ ಲಸಿಕೆಯ ಬಗ್ಗೆ ಕೂಡ 5 ಜರ್ನಲ್ಗಳಲ್ಲಿ ಲೇಖನ ಪ್ರಕಟವಾಗಿದ್ದು, ಫೈಜರ್ ಕಂಪನಿಗಿಂತ ನಾವು ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಅಂತ ಕೃಷ್ಣ ತಿಳಿಸಿದ್ದಾರೆ.